ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ದಾವಣಗೆರೆ ಹಾಗೂ ಕರ್ನಾಟಕದ ಮುಸ್ಲಿಂ ಬಂಧುಗಳೇ, ಈ ವಿಡಿಯೋವನ್ನು ಒಂದೊಮ್ಮೆ ಪೂರ್ತಿಯಾಗಿ ನೋಡಿ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇಲ್ಲವಾದರೆ ಮುಂದೊಂದು ದಿನ ನೀವು ಪಶ್ಚಾತ್ತಾಪ ಪಟ್ಟರೂ ಅದು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 9ನೇ ತಾರೀಕು ಚಲಾವಣೆ ಆಗುವಂತಹ ಒಂದೊಂದು ಮತ ಕೂಡ ಮುಸ್ಲಿಂ ಸಮುದಾಯದ ಅಸ್ತಿತ್ವದ ಪ್ರಶ್ನೆಯಾಗಿರುತ್ತೆ. ಮುಸ್ಲಿಂ ಮತಗಳು ಒಗ್ಗೂಡಿ ಕಾಂಗ್ರೆಸ್ ವಿರುದ್ಧ ಚಲಾವಣೆ ಆದರೆ ಮುಸ್ಲಿಂ ಸಮುದಾಯದ ಶಕ್ತಿ ಏನು ಅನ್ನೋದನ್ನ ಕೇವಲ ದಾವಣಗೆರೆ ಮಟ್ಟದಲ್ಲಿ ಅಲ್ಲ, ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ತೋರಿಸಿದಂತಾಗತ್ತೆ. ಒಂದು ವೇಳೆ ಮತಗಳು ವಿಭಜನೆಯಾಗಿ ಕಾಂಗ್ರೆಸ್ ಗೆದ್ದಿದ್ದೇ ಆದಲ್ಲಿ ಬರೆದಿಟ್ಕೊಳ್ಳಿ, ಇನ್ನು ಮುಂದೆ ಮುಸ್ಲಿಂ ಸಮುದಾಯ ಹಾಗೂ ಮುಸ್ಲಿಂ ಲೀಡರ್ಸ್ ಕಾಂಗ್ರೆಸ್ ಪಾಲಿಗೆ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಡ್ತಾರೆ. ಹಾಗಿದ್ರೆ ಏನಿದು ರಾಜಕೀಯ ಲೆಕ್ಕಾಚಾರ? ಮುಸ್ಲಿಂ ಸಮುದಾಯದ ನಿರ್ಧಾರದ ಮೇಲೆ ಅದು ಹೇಗೆ ಇಷ್ಟೆಲ್ಲ ಬದಲಾವಣೆಗಳು ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿ, ಇತರರಿಗೂ ಕೂಡ ಇದನ್ನ ಶೇರ್ ಮಾಡಿ. ಹಾಗಿದ್ರೆ ಕಾಂಗ್ರೆಸ್ ಸೋತರೆ ಮುಸ್ಲಿಂ ಸಮುದಾಯಕ್ಕೆ ಏನ್ ಲಾಭ ಆಗುತ್ತೆ? ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಕಾಂಗ್ರೆಸ್ ಸೋತ್ರೆ ಮುಂದಿನ 2028ರ ಚುನಾವಣೆಯಲ್ಲಿ ಈಸಿಯಾಗಿ ಮುಸ್ಲಿಂ ಸಮುದಾಯ ಈ ಕ್ಷೇತ್ರದಿಂದ ಮುಸ್ಲಿಂ ಅಭ್ಯರ್ಥಿ ಹಾಕಿ ಅಂತ ಧೈರ್ಯವಾಗಿ ಕೇಳಬಹುದು. ಮುಸ್ಲಿಂ ಸಮುದಾಯಕ್ಕೆ ಮಣೆ ಹಾಕದಿದ್ರೆ ಕಾಂಗ್ರೆಸ್ ಗೆಲ್ಲೋಕೆ ಆಗೋದೇ ಇಲ್ಲ ಅನ್ನೋ ಮೆಸೇಜ್ ಕನ್ವೆ ಆಗುತ್ತೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಎಲ್ಲ ಪಕ್ಷಗಳು ಆದ್ಯತೆಯನ್ನ ಕೊಡೋದಕ್ಕೆ ಶುರು ಮಾಡಿಕೊಳ್ಳುತ್ತವೆ. ಪಾಯಿಂಟ್ ನಂಬರ್ 2, ತಮ್ಮ ಸಮುದಾಯ ನಿರ್ಣಾಯಕವಾದ ಮತ ಬ್ಯಾಂಕ್ ಹೊಂದಿದ ಕಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅಂತ ಪಟ್ಟು ಹಿಡಿದ್ರೆ ರಾಜಕೀಯ ಪಕ್ಷಗಳಿಗೆ ಬೇರೆ ದಾರಿಯೇ ಇರೋದಿಲ್ಲ. ಯಾಕೆಂದ್ರೆ ಒಂದು ವೇಳೆ ಕಾಂಗ್ರೆಸ್ ದಾವಣಗೆರೆ ದಕ್ಷಿಣದಲ್ಲಿ ಸೋತದ್ದನ್ನ ರಾಜ್ಯ ಯಾವತ್ತಿಗೂ ಕೂಡ ಮರೆಯೋದಿಲ್ಲ. ಇನ್ನು ಮುಂದೆ ಸಂಪುಟ ಪುನರ್ರಚನೆ ಆದರೆ ಅಲ್ಪಸಂಖ್ಯಾತರ ಮಹಾನಾಯಕ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಡಿಸಿಎಂ ಮಾಡಬೇಕು ಅನ್ನೋ ಬೇಡಿಕೆ ಮೊದಲಿಂದಲೂ ಕೂಡ ಇದೆ. ಒಂದು ವೇಳೆ ಕಾಂಗ್ರೆಸ್ ದಾವಣಗೆರೆಯಲ್ಲಿ ಸೋತು ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ಸಮುದಾಯದ ಮೇರು ನಾಯಕ ಜಮೀರ್ ಅಹ್ಮದ್ ಖಾನ್ಗೆ ಡಿಸಿಎಂ ಪಟ್ಟ ಕಟ್ಟೋದು ಕೂಡ ಫಿಕ್ಸ್. ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಮುಸ್ಲಿಂ ಸಮುದಾಯ ಸೋಲಿಸಿ ಬಿಟ್ಟರೆ ಮುಂದಿನ ಎಲ್ಲಾ ಹಂತಗಳ ಚುನಾವಣೆಗಳಲ್ಲಿ ಮುಸ್ಲಿಮರಿಗೆ ಭಾರೀ ಪ್ರಮಾಣದ ರಾಜಕೀಯ ಪ್ರಾತಿನಿಧ್ಯ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೊಂದು ಪಾಯಿಂಟ್, ಈಗ ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದು ಬಿಟ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯ ಹಾಗೂ ಮುಸಲ್ಮಾನ ಲೀಡರ್ಗಳ ವಿಚಾರದಲ್ಲಿ ಎದುರಾಗುವಂತಹ ಅಪಾಯಗಳು ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಒಂದು ವೇಳೆ ಎಲ್ಲಾ ರಾಜಕೀಯ ಲೆಕ್ಕಾಚಾರ ಕುಟುಂಬ ರಾಜಕಾರಣ ವಿರುದ್ಧದ ಜನಾಕ್ರೋಶ ಕೈಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬಿಟ್ರೆ ಬರೆದಿಟ್ಕೊಳ್ಳಿ, 2026ರ ಬೈ ಎಲೆಕ್ಷನ್ನಿಂದ ಮುಂದಿನ 50 ವರ್ಷಗಳ ಕಾಲ ಈ ಕ್ಷೇತ್ರವನ್ನ ಮುಸ್ಲಿಮರು ಮರ್ತು ಬಿಡಬೇಕಾಗತ್ತೆ. ಯಾಕಂದ್ರೆ ಬರೀ 26 ವರ್ಷದ ಸಮರ್ಥ ಗೆದ್ರೆ ಆತ ಮುಂದಿನ 50 ವರ್ಷಗಳ ಕಾಲ ತನ್ನ ಮನಿ ಪವರ್, ಮಜಲ್ ಪವರ್, ಪೊಲಿಟಿಕಲ್ ಪವರ್ ಅನ್ನ ಬಳಸಿ ದಾವಣಗೆರೆ ಕ್ಷೇತ್ರವನ್ನ ಬಿಟ್ಟು ಕೊಡೋಕ್ ಸಾಧ್ಯನೇ ಇಲ್ಲ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬಿಟ್ರೆ ಸಹಜವಾಗಿ ಮುಸ್ಲಿಂ ಸಮುದಾಯದ ಒಗ್ಗಟ್ಟನ್ನ ಈಸಿಯಾಗಿ ಒಡೆಯಬಹುದು, ಅವರನ್ನ ಸುಲಭವಾಗಿ ಕೊಂಡುಕೊಳ್ಳಬಹುದು ಅನ್ನೋ ಪಾಯಿಂಟ್ ಏನಿದೆ ಅದು ಪ್ರೂವ್ ಆಗಿ ಬಿಡುತ್ತೆ. ಇದು ಹೊಸ ತಲೆಮಾರಿನ ಮುಸಲ್ಮಾನ್ ನಾಯಕರು ಏನ್ ಬರ್ತಾರೆ ಅವರ ಬೆಳವಣಿಗೆಗೆ ಕೊಡಲಿ ಪೆಟ್ಟು ಕೊಟ್ಟಂತೆ. ಇನ್ನು ಕಾಂಗ್ರೆಸ್ ಗೆದ್ರೆ ಮುಸ್ಲಿಂ ನಾಯಕತ್ವಕ್ಕೆ ಮಣೆ ಹಾಕಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಇವರು ಎಷ್ಟಿದ್ರು ನಮಗೆ ಮತ ಹಾಕ್ತಾರೆ ಅನ್ನೋ ಅಹಂಕಾರ ಬಂದುಬಿಡುತ್ತೆ. ಇದು 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನಿರ್ಣಾಯಕ ಸಂಖ್ಯೆಯಲ್ಲಿರೋ ಕ್ಷೇತ್ರಗಳಲ್ಲಿ ಕೂಡ ದುಡ್ಡು ಪವರ್ ಇರೋರಿಗೆ ಟಿಕೆಟ್ ಕೊಟ್ಟು ಮತ್ತೆ ಮುಸ್ಲಿಂ ಸಮುದಾಯದ ನಾಯಕರನ್ನ ಕಡೆಗಣಿಸುವಂತಹ ಕೆಲಸವಾಗುತ್ತೆ. ಒಂದು ವೇಳೆ ಸಂಪುಟ ಪುನರ್ರಚನೆ ಆದರೆ ಮುಸ್ಲಿಂ ಸಮುದಾಯದ ದೊಡ್ಡ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಡಿಸಿಎಂ ಮಾಡಬೇಕು ಅನ್ನೋ ಬೇಡಿಕೆ ಅದು ಬೆಲೆಯೇ ಕಳೆದುಕೊಳ್ಳುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಬಿಡುವಂತಹ ಚಾನ್ಸಸ್ ಇದೆ ಅಲ್ಲ, ಆಲ್ರೆಡಿ ಆಗಿದೆ.
ಎಲ್ಲ 224 ಕ್ಷೇತ್ರಗಳಲ್ಲಿರೋ ಮುಸ್ಲಿಂ ಲೀಡರ್ಗಳು ಹಾಗೂ ಸಮುದಾಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕಾಮಿಡಿ ಪೀಸ್ ರೀತಿಯಲ್ಲಿ ತೆಗೆದುಕೊಳ್ತಾರೆ. ಇಷ್ಟೇ ಅಲ್ಲ, ಸಮಸ್ತ ಮುಸ್ಲಿಂ ಸಮುದಾಯದ ಮರ್ಯಾದೆ ಹಾಗೂ ಒಗ್ಗಟ್ಟು ಆಡಿಕೊಳ್ಳೋರ ಬಾಯಿಗೆ ಸಿಕ್ಕಿ ನಲಗಿ ಹೋಗುತ್ತೆ. ಇದು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲು ಮತ್ತು ಗೆಲುವಿನಿಂದ ಏನೆಲ್ಲ ಅನುಕೂಲ ಮತ್ತು ಅನಾನುಕೂಲಗಳಾಗುತ್ತೆ ಅನ್ನುವಂಥದ್ದನ್ನ ಲಿಸ್ಟ್ ಮಾಡಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀವಿ. ಮುಸ್ಲಿಂ ಸಮುದಾಯ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮತ ಚಲಾಯಿಸಬೇಕಾಗತ್ತೆ. ಮುಸ್ಲಿಂ ಸಮುದಾಯದ ಒಂದೊಂದು ಮತ ಕೂಡ ಮುಸ್ಲಿಮರ ರಾಜಕೀಯ ಪ್ರಾತಿನಿಧ್ಯದ ಅಳಿವು ಮತ್ತು ಉಳಿವನ್ನ ನಿರ್ಧಾರ ಮಾಡುತ್ತೆ. ನೀವು ವೋಟ್ ಹಾಕುವಾಗ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಅಭಿ ನಹಿ ತೋ ಕಭಿ ನಹಿ ಅನ್ನುವಂತಹ ಸನ್ನಿವೇಶ ಇದು. ಒಂದು ವೇಳೆ ನೀವೇನಾದರೂ ಈ ಚುನಾವಣೆಯಲ್ಲಿ ಎಕ್ಸ್ಕ್ಯೂಸ್ ಕೊಟ್ಟು ಬಿಡೋಣ ಅಂತ ಹೇಳಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಬಿಟ್ಟರೆ, ನೀವು ಮುಂದೊಂದು ದಿನ ಈ ರಾಜ್ಯ ಮತ್ತು ಈ ರಾಷ್ಟ್ರ ಮಟ್ಟದಲ್ಲಿ ಯಾರು ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಯಾಕೆಂತಂದ್ರೆ ಡೇ 1 ನಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಆದಂತಹ ಪ್ರತಿಭಟನೆಗಳು, ಆಕ್ರೋಶ ಇದೆಲ್ಲವನ್ನ ಈ ರಾಜ್ಯ ಅಷ್ಟೇ ಅಲ್ಲ ಈ ರಾಷ್ಟ್ರದ ಜನ ನೋಡಿದ್ದಾರೆ. ಹಾಗಾಗಿ ಅದು ತೂಕ ಕಳೆದುಕೊಳ್ಳುತ್ತೆ ಒಂದು ವೇಳೆ ಕಾಂಗ್ರೆಸ್ ಗೆದ್ದಿದೆ ಆದಲ್ಲಿ. ರಾಜಕೀಯ ಪ್ರಾತಿನಿಧ್ಯ ಅನ್ನೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಒಂದು ವೇಳೆ ನೀವು ಇವತ್ತು ಎಕ್ಸ್ಕ್ಯೂಸ್ ಕೊಟ್ಟರೆ, ಒಂದು ವೇಳೆ ನೀವೇನಾದರೂ ಈ ಬಾರಿ ಎಡವಿದ್ದೇ ಆದರೆ ನಿಮ್ಮ ಇನ್ನುಳಿದ ತಲೆಮಾರುಗಳು ತತ್ತರಿಸಿ ಹೋಗುವಂತಹ ಪರಿಸ್ಥಿತಿ ರಾಜಕೀಯವಾಗಿ ಸೃಷ್ಟಿಯಾಗುತ್ತೆ. ಹಾಗಾಗಿ ಅಭಿ ನಹಿ ತೋ ಕಭಿ ನಹಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ವೋಟ್ ಹಾಕುವಾಗ ಬಟನ್ ಯಾರಿಗಾದರೂ ಒತ್ತಿ, ಆದರೆ ಕಾಂಗ್ರೆಸ್ಗೆ ಒತ್ತಬೇಡಿ ಅನ್ನುವಂತಹದ್ದು ಮುಸ್ಲಿಂ ಸಮಾಜದ ಒಂದು ಹಿತವನ್ನು ಕಾಪಾಡುವಂತಹ ವ್ಯಕ್ತಿಗಳು ಮತ್ತು ಹಿತವನ್ನು ಬಯಸುವಂತಹ ಸಾಕಷ್ಟು ಜನರ ಮನದಾಳದ ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಷ್ಟೇ. ಮತ್ತು ನಿಮ್ಮ ಈ ಹೋರಾಟದ ಲಾಭವನ್ನು ಪಡೆದುಕೊಂಡಂತಹವರಿಗೆ ಪಾಠ ಕಲಿಸೋದಕ್ಕೂ ಕೂಡ ಇದೊಂದು ಸಂದರ್ಭ. ಯಾರೆಲ್ಲ ನಾವು ಮುಸಲ್ಮಾನರ ಜೊತೆ ನಿಂತ್ಕೋತೀವಿ ಅಂತ ಬಂದ್ರಲ್ಲ, ಅವರೆಲ್ಲರಿಗೂ ಕೂಡ ನೀವೊಂದು ಸಂದೇಶವನ್ನು, ಸ್ಟ್ರಾಂಗ್ ಮೆಸೇಜನ್ನು ಕೊಡಲೇಬೇಕು. ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಮಾಡಿದಂತಹ ಹೋರಾಟ ಬೆಲೆ ಕಳೆದುಕೊಳ್ಬಾರ್ದು. ಇನ್ಫ್ಯಾಕ್ಟ್ ಜಮೀರ್ ಅಹ್ಮದ್ ಅವರು ದಾವಣಗೆರೆ ದಕ್ಷಿಣಕ್ಕೆ ಬಂದರು, ಒಂದು ಪ್ರೆಸ್ ಮೀಟ್ ಮಾಡಿದರು. ಅದಾದ ನಂತರ ದಾವಣಗೆರೆ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಅಂತ ಒಲ್ಲದ ಮನಸ್ಸಿನಿಂದ ಹೇಳಿ ಹೋದರು. ನೀವು ಜಮೀರ್ ಅಹ್ಮದ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಆಗ ನಿಮಗೆ ಅವರ ಭಾವ ಏನು ಅನ್ನೋದು ಅರ್ಥ ಆಗುತ್ತೆ. ಒತ್ತಡಕ್ಕೆ ಮಣಿದು ದಾವಣಗೆರೆ ದಕ್ಷಿಣಕ್ಕೆ ಬರಬೇಕಾದಂತಹ ಸನ್ನಿವೇಶ ಇತ್ತೇ ಹೊರತು ಇಲ್ಲ ಅಂತಂದರೆ ಜಮೀರ್ ಅಹ್ಮದ್ ಹೇಗೆ ಪ್ರಚಾರ ಮಾಡ್ತಿದ್ರು ಅನ್ನೋದು ತಮ್ಮೆಲ್ಲರಿಗೂ ಕೂಡ ಅರಿವು ಚೆನ್ನಾಗಿರುತ್ತೆ. ಜಮೀರ್ ಅಹ್ಮದ್ರಂತಹ ಮೇರು ನಾಯಕ ರಾಜಕೀಯವಾಗಿ ತಾನು ತನ್ನ ಸಮುದಾಯವನ್ನು ಬೆಳೆಸಬೇಕು ಅನ್ನುವಂಥ ಇಂಟೆನ್ಷನ್ನಿಂದ ಟಿಕೆಟ್ ಕೇಳಿದರು. ಟಿಕೆಟ್ ಕೇಳೋದು ತಪ್ಪಲ್ಲ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಅವರನ್ನು ನಡೆಸಿಕೊಂಡ ರೀತಿ ಮತ್ತು ನಿಮ್ಮ ಒಲೆಮಾಗಳನ್ನು ನಡೆಸಿಕೊಂಡ ರೀತಿ ನೀವು ಯಾವತ್ತೂ ಮರಿಬಾರದು. ಸ್ವಾಭಿಮಾನದ ಮುಂದೆ ಯಾವುದು ದೊಡ್ಡದಲ್ಲ. ನೀವು 500 ರೂಪಾಯಿ ನೋಟಿಗೆ ಒಂದು ಪ್ಲೇಟ್ ಬಿರಿಯಾನಿಗೆ ಸೇಲ್ ಆಗೋ ಜನ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಚುನಾವಣೆ ನಿಮ್ಮ ರಾಜಕೀಯ ಅಸ್ತಿತ್ವದ ದಿಕ್ಸೂಚಿಯಾಗುತ್ತೆ. ವೋಟ್ ಮಾಡುವಾಗ ಇದೊಂದು ನೆನ್ಪಿಟ್ಕೊಳ್ಳಿ, ಅಭಿ ನಹಿ ತೋ ಕಭಿ ನಹಿ. ನಮಸ್ಕಾರ.